ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಳ್. ನಾನು ಗರ್ಭಗುಡಿ IVF ಸೆಂಟರ್ ಜಯನಗರ್ ಬ್ರಾಂಚಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದೀನಿ. ನಮ್ಮ ಹತ್ರ IVF ಟ್ರೀಟ್ಮೆಂಟ್ ಅಂತ ಬರ್ತಾರಲ್ವ, ಅವರು 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದೇನು ಗೊತ್ತಾ? ಫಸ್ಟ್ ಕ್ವೆಶನ್ ಈಸ್, ಮ್ಯಾಮ್ ನೀವು ಎಲ್ಲ ಎಗ್ಸ್ನ ಒಟ್ಟಿಗೆ ತೆಗೆದುಬಿಟ್ರೆ IVFಲ್ಲಿ ನಮಗೆಲ್ಲ ರಿಸರ್ವ್ ಫುಲ್ 0 ಹೋಗ್ಬಿಡುತ್ತಾ ಅಂತ ಕೇಳ್ತಾರೆ. ಇನ್ನೊಂದು ಕ್ವೆಶನ್ ಏನು ಕೇಳ್ತಾರೆ ಅಂದರೆ, ನಮಗೆ IVF ಮಾಡೋದಕ್ಕೆ ಎಷ್ಟು ಮೊಟ್ಟೆ ಸಾಕಾಗುತ್ತೆ ಅಂತ ಕೇಳ್ತಾರೆ. ಫಸ್ಟ್ ಕ್ವೆಶನ್, IVF ಮಾಡೋದ್ರಿಂದ ಆ ಟೈಮಲ್ಲಿ, ಆ ಸೈಕಲಲ್ಲಿ ಅವ್ರಿಗೆ ಎಷ್ಟು ಮೊಟ್ಟೆ ಸಂಖ್ಯೆ ಇರುತ್ತೋ ಅಷ್ಟೇ ನಾವು ಬೆಳೆಸ್ಬೋದು. ಆಮೇಲೆ ನಾವು ಎಗ್ ಪಿಕಪ್ ಟೈಮಲ್ಲಿ ಎಷ್ಟು ಮೊಟ್ಟೆಗಳು ಬೆಳೆದಿದೆಯೋ ಎಲ್ಲನೂ ಹೊರಗಡೆ ತೆಕ್ಕೊಂಡು ಅದಕ್ಕೆ ಇಕ್ಸಿ ಮಾಡ್ತೀವಿ. ಹಾಗಂತ IVF ಮಾಡೋದ್ರಿಂದ ಓವರಿಯಲ್ಲಿ ಎಷ್ಟು ಎಗ್ಸ್ ಇದೆಯೋ ಎಲ್ಲನೂ ಒಟ್ಟಿಗೆ ತೆಗೆದುಬಿಟ್ರೆ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತ ಅದರ ಮೀನಿಂಗ್ ಅಲ್ಲ. ಎವ್ರಿ ಸೈಕಲ್ ನಮಗೆ ಒಂದು ಮೊಟ್ಟೆ ಸಂಖ್ಯೆ ಅಂದರೆ AFC ಅಂತ ಕೌಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಅವ್ರ ಏಜ್ ಮತ್ತು ಅವ್ರದ್ದು ಕರೆಂಟ್ ರಿಸರ್ವ್ ಏನಿದೆಯೋ ಅದ್ರ ಪ್ರಕಾರ ಎವ್ರಿ ಸೈಕಲ್ ಹೊಸ ಸೆಟ್ ಆಫ್ ಫಾಲಿಕಲ್ಸ್ ಬರುತ್ತೆ. ಸೊ IVF ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಗ್ ಕೌಂಟ್ ಖಾಲಿಯಾಗಿ ಹೋಗಲ್ಲ. ಅದು ಫಸ್ಟ್ ಕ್ವೆಶನ್. ಇವಾಗ ಸೆಕೆಂಡ್ ಕ್ವೆಶನ್ಗೆ ಹೋಗೋಣ. ಪೇಷಂಟ್ಸ್ ಏನು ಕೇಳ್ತಾರೆ ಅಂದರೆ, ನೀವು IVF ಮಾಡೋದಕ್ಕೆ ಎಷ್ಟು ಮೊಟ್ಟೆ ನಿಮ್ಗೆ ಬೇಕು ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಏನಂದರೆ, ನಮಗೆ ಬೇಕಾದಷ್ಟು ನಾವು IVF ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆ ಬೆಳೆಸೋಕ್ಕಾಗಲ್ಲ. ನಿಮ್ಮ ಓವರೀಸಲ್ಲಿ ಒಂದು ಸೈಕಲಲ್ಲಿ ಎಷ್ಟು ಇರುತ್ತೋ ನಾವು ಅಷ್ಟೇ ಬೆಳೆಸೋಕ್ಕಾಗೋದು. ಫಾರ್ ಎಕ್ಸಾಂಪಲ್, ನಿಮ್ಮ ರೈಟ್ ಓವರಿಯಲ್ಲಿ ಒಂದು 3-4 ಎಗ್ ಕೌಂಟ್ ಇದೆ ಅಂತ ಅಂದ್ಕೊಳ್ಳಿ. ಲೆಫ್ಟ್ ಓವರಿಯಲ್ಲಿ ಒಂದು 5 to 6 ಇದೆ ಅಂತ ಅಂದ್ಕೊಳ್ಳಿ. ನಾವು IVF ಇಂಜೆಕ್ಷನ್ಸ್ ಕೊಟ್ಟಾಗ ಅದರಲ್ಲಿ ಎಷ್ಟು ಮೊಟ್ಟೆ ಸಂಖ್ಯೆ ಇದೆಯೋ ನಾವು ಅಷ್ಟನ್ನೇ ಬೆಳೆಸೋಕ್ಕಾಗೋದು. IVF ಇಂಜೆಕ್ಷನ್ ಕೊಡೋದ್ರಿಂದ ಅಲ್ಲಿ ಹೊಸದಾಗಿ ನಾವು ಎಗ್ ಕೌಂಟ್ ಅಂದರೆ ಹೊಸದಾಗಿ ಎಗ್ಸ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಹತ್ರ 30 ಇಯರ್ಸ್ಗೆ ಯಾರು ಬರ್ತಾರಲ್ವ ಅವ್ರಿಗೆ ಓವರೀಸಲ್ಲಿ ಒಂದು 5 to 6 ಇರುತ್ತೆ ಅಂತ ಅಂದ್ಕೊಳ್ಳಿ. ಅದೇ ಪೇಷಂಟ್ ನಮ್ಮ ಹತ್ರ 40 ಇಯರ್ಸಲ್ಲಿ ಬಂದಾಗ ಅದರಲ್ಲಿ ಒಂದು ಓವರಿಯಲ್ಲಿ 1-2 ಇರುತ್ತೆ, ಇನ್ನೊಂದು ಓವರಿಯಲ್ಲಿ 1-2 ಇರುತ್ತೆ. ಸೊ 30 ಇಯರ್ಸಲ್ಲಿ ನೀವು ಬಂದರೆ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ನಮಗೆ ಅರೌಂಡ್ 10 to 12 ಎಗ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಅದೇ 40 ಇಯರ್ಸಲ್ಲಿ ಬಂದಾಗ ನಮಗೆ ಜಸ್ಟ್ 3 to 4 ಎಗ್ಸ್ ಸಿಗುತ್ತೆ. ಆಮೇಲೆ ಅದ್ರ ಕ್ವಾಲಿಟಿ ಕೂಡ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, IVF ಟ್ರೀಟ್ಮೆಂಟ್ ತೊಗೊಂಡ್ರು ಅದನ್ನು ಎಷ್ಟು ಬೇಗ ಮಾಡಿಸ್ಕೋತೀವಿ ಅಷ್ಟೇ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನಮಗೆ ಎಷ್ಟು ಎಗ್ ಕೌಂಟ್ ಸಿಗುತ್ತೋ ಅಷ್ಟೇ ಭ್ರೂಣನೂ ಜಾಸ್ತಿ ಸಿಗೋ ಸಾಧ್ಯತೆ ಇರುತ್ತೆ. ಭ್ರೂಣ ಜಾಸ್ತಿ ಸಿಕ್ಕಾಗ ಅಥವಾ ಕ್ವಾಲಿಟಿ ಆಫ್ ಎಂಬ್ರಿಯೋಸ್ ನಮಗೆ ಚೆನ್ನಾಗಿದ್ದಾಗ ಅದರಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಸೊ ನಾವು IVF ಇಂಜೆಕ್ಷನ್ ಕೊಟ್ಟು ಹೊಸದಾಗಿ ಮೊಟ್ಟೆ ಬೆಳೆಸ್ಬೋದು, ಅಥವಾ ನಾವು ಯಾವಾಗ ಬೇಕಾದರೂ IVF ಮಾಡಿಸ್ಕೋಬೋದು. ಯಾವಾಗ ಮಾಡಿಸ್ಕೊಂಡ್ರೂ ನಮ್ಗೆ 100% ಸಕ್ಸಸ್ ರೇಟ್ ಸಿಗುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಈ ಎಲ್ಲ ಫ್ಯಾಕ್ಟ್ಸ್ನ ಅರ್ಥ ಮಾಡಿಕೊಂಡು ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ನ ತೊಗೋಬೇಕು ಅಂತ ಹೇಳ್ಬೋದು.